ಜಗತ್ತಿನೊಳಗ ಧ್ಯಾನ ಮಾಡುತ್ತಾ ಕುಳಿತುಕೊಂಡ್ರು ಆಕಾಶದಿಂದ ಆ ದೇವಿ ಓಡೋದು ಬರ್ತಾಳ. ಹೆಂಗ ಬರ್ತಾಳಂದ್ರೆ, ನನ್ನ 3 ಜನ ಮಕ್ಕಳನ್ನ ಬಿಟ್ಟು ಹೋದೆ, ನನ್ನ 3 ಜನ ಮಕ್ಕಳು ತಪ್ಪಲಿಗಳಾದ್ರು. ಈ ಜಗತ್ತಿನೊಳಗ ಭಕ್ತ ಅಧಿನೇ ಎಂದು ನನ್ನನ್ನ ಪೂಜೆಯನ್ನ ಮಾಡ್ತಾರೆ. ಯಾರು ಕಷ್ಟ ಅಂತ ದುಃಖದಿಂದ ಬಳಲುತ್ತಾರೆ, ಅವರ ಕಷ್ಟ ದುಃಖ ದುಮ್ಮಾನಗಳನ್ನ ದೂರ ಮಾಡ್ತೀನಿ ಅಂತ ತಿಳ್ಕೊಂಡು ಈ ಜಗತ್ತೇ ನನ್ನನ್ನ ಪೂಜೆಯನ್ನ ಮಾಡುತ್ತದೆ. ನನ್ನ ಮಕ್ಕಳನ್ನ ನಾನು ತಪ್ಪಲಿಯನ್ನ ಮಾಡಿ ಬಿಟ್ಟು ಹೋದೆ ಅಂತ ನೊಂದುಕೊಳ್ಳುತ್ತಾಳೆ ತಾಯಿ. ನೊಂದುಕೊಂತ ಒಂದು ಕಡೆ ಸೆರೆಗೆ ಹಾರುತ್ತದೆ, ಒಂದು ಕಡೆ ಯಾವುದೇ ರೀತಿಯಿಂದ ಬಂಗಾರದ ಆಭರಣ ಒಂದೊಂದು ಕಡೆ ಹೋಗಿರ್ತದೆ. ಯಾವುದರ ಕಡೆ ಲಕ್ಷ್ಯ ಇಲ್ಲ. ಒಟ್ಟಾರೆಯಾಗಿ ಲಕ್ಷ್ಯ ಎಲ್ಲಿತ್ತು ಅಂತಂದ್ರೆ ಮಕ್ಕಳ ಮೇಲೆ ಲಕ್ಷ್ಯ. ನನ್ನ ಮಕ್ಕಳ ತಪ್ಪಲಿಗಳಾಗಿದ್ದಾವೆ, ನನ್ನ ಮಕ್ಕಳನ್ನ ನೋಡಬೇಕು, ನನ್ನ ಮಕ್ಕಳನ್ನ ರಕ್ಷಣೆಯನ್ನು ಮಾಡಬೇಕಂತ ತಿಳ್ಕೊಂಡು ತಾಯಿ ಆಕಾಶ ಮಾರ್ಗದಿಂದ ಓಡೋಡಿ ಬರುತ್ತಾಳೆ. ಓಡೋಡಿ ಬಂದು 3 ಜನ ಮಕ್ಕಳ ಮುಂದೆ ನಿಲ್ಲುತ್ತಾಳೆ. ಎಲ್ಲ ಮಕ್ಕಳಿರ ಎದ್ದೇಳಿ ನಾನು ಬಂದಿರುವುದು ಅಂದಾಗ ಹಿಂಗ ಕಣ್ಣು ತೆರೆದು 3 ಜನ ಮಕ್ಕಳು ನೋಡುತ್ತಾರೆ. ಹಿಂಗ ನೋಡೋದು ತಡ ತಾಯಿ ಬಂದಳು ಅಂತ ಗೊತ್ತಾಯ್ತು. 3 ಜನ ಮಕ್ಕಳು ಹಿಂಗ ಅಪ್ಪುತ್ತಾರೆ ಹೆತ್ತ ತಾಯಿಯನ್ನು. ಹೊರಗಡೆ ಹೋಗಿ ಬಂದಾಗ ನಾವ್ ಹೆಂಗ ಅಪ್ಕೋತೀವಿ ಹಂಗ 3 ಜನ ಮಕ್ಕಳು ಹೆತ್ತ ತಾಯಿಯನ್ನು ಹಪ್ಕೊಂಡು ಕಣ್ಣೀರು ಹಾಕ್ತವೆ 3 ಜನ ಮಕ್ಕಳು. ತಾಯಿ ಅಂತಾಳ, ಮಕ್ಕಳೇ ನಿಮಗೆ ಕಷ್ಟ ಕೊಟ್ಟೇನು? ಸಣ್ಣ ಮಕ್ಕಳು ನಿಮ್ಮಂತ ಮಕ್ಕಳಿಗೆ ಕಷ್ಟಗಳನ್ನು ಕೊಟ್ಟಿದ್ದೀನಿ ಅಂದ ಬಳಿಕ ಜಗತ್ತಿನೊಳಗೆ ಇಡೀ ಜಗತ್ತದ ಅವರ ಕಷ್ಟಗಳನ್ನು ನಾನು ಹೆಂಗ ದೂರ ಮಾಡುತ್ತೀನಿ, ನಿಮ್ಮ ಕಷ್ಟಗಳನ್ನೇ ನಾನು ದೂರ ಮಾಡಿಲ್ಲ ಅಂತ ಹೇಳ ತಾಯಿ. ಮಕ್ಕಳೆಲ್ಲ ನಿಮಗೆ ಕಷ್ಟ ಕೊಟ್ಟೆ, ನಿಮಗೆ ನೋವು ಕೊಟ್ಟೆ, ನಿಮಗೆ ದುಃಖ ಕೊಟ್ಟೆ, ಇನ್ನು ಮುಂದೆ ಚಿಂತೆ ಮಾಡಬೇಡ್ರಿ. ನನ್ನನ್ನ ಯಾರ್ಯಾರ ಪೂಜೆಯನ್ನ ಮಾಡುತ್ತಾರೆ ಅವರಗಳಿಗೆ ಬಡತನವೇ ಇಲ್ಲ, ಅವರು ಸುಖ ಶಾಂತಿ ನೆಮ್ಮದಿಯಿಂದಿರುತ್ತಾರೆ. ನಮಗೂ ನಿಮಗೂ ಭೇದವನ್ನ ಯಾರು ಮಾಡುತ್ತಾರೆ ಅವರು ಅಧಮರಾಗ್ತಾರೆ, ಕಷ್ಟಕ್ಕೆ ಈಡಾಗ್ತಾರೆ. ಮಕ್ಕಳೆಲ್ಲ ನಿಮಗೆ ಏನು ವರ ಬೇಕು ಕೇಳ್ರಿ, ಬೇಡಿದ ವರವನ್ನ ಕೊಡ್ತೀನಿ. ಮುಂದಿನ ದಿನಮಾನಗಳಲ್ಲಿ ಜಗತ್ತನ್ನ ಉದ್ಧಾರವನ್ನ ಮಾಡ್ರಿ. ಈ ಜಗತ್ತಿರುವುದನ್ನ ಕೈಯೊಳಗ ಇನ್ನು ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಹೆತ್ತ ತಾಯಿ ಆಶೀರ್ವಾದವನ್ನ ಮಾಡುತ್ತಾಳೆ. ಆ ಆಶೀರ್ವಾದದ ಮುಖಾಂತರವಾಗಿ ಮತ್ತು ನಾಳೆ ದಿನ ಏನು ನಡೀತದೆ ಏನಿಲ್ಲ ಅನ್ನುವಂಥ ಸಂದೇಶವನ್ನ ನಾವೆಲ್ಲ ಕೇಳೋಣ ಅನ್ನುವಂಥ ಮಾತನ್ನು ಹೇಳುತ್ತಾ ಮುಂದಿನ ಕಾರ್ಯಕ್ರಮ ನಾವು ಪರಮ ಪೂಜ್ಯರ ಪಾದಕ್ಕೆ ನಾನು ಅರ್ಪಣೆ ಮಾಡುತ್ತೇನೆ. ಯಾಕಂದ್ರೆ ಸಮಯ ಆಗಿದೆ ಅನ್ನುವಂಥದ್ದು ವಿಶ್ಲೇಷಣೆ ಮಾಡಿದ್ರೆ ನಾಳೆ ಈಗ ನಾವು ಕರೆಕ್ಟ್ ಸಮಯ ಕಮಿಟಿ ಬೆಳೆದವರು ಸಮಯ ಎಷ್ಟು ಗಂಟೆಗೆ ರೀಪ? 7 ಗಂಟೆನಾ? 7ರಿಂದ 8. ತಾಯಂದಿರ ಬೆಳಗ 7:30 ರೀಪ. 7:30ರಿಂದ 9. ತಾಯಂದ್ರ ಬೆಳಗ್ಗೆ 7 ಗಂಟೆಗೆಲ್ಲ ಬರಬೇಕು. ನಮ್ಮ ಗವಾಯಿಗಳವ್ರು ಹೇಳ್ತಾ ಬರುತ್ತಾರೆ. 7:30ರಿಂದ ಕಾರ್ಯಕ್ರಮ 9 ಗಂಟೆವರೆಗೆ ಕಾರ್ಯಕ್ರಮ ನಡೀತದೆ ಅನ್ನುವಂಥದ್ದು ಹೆಚ್ಚಿನ ರೀತಿಯೊಳಗ ತಾಯಂದ್ರ ಬೆಳಗ್ಗೆ ಸೇರ್ಬೇಕು. ಒಬ್ಬರ ಜೊತೆ ಇನ್ನೊಬ್ರು ಕರ್ಕೊಂಡು ಬರ್ತೀನಿ ಅನ್ನೋದು ಕೈ ಅಂತ ನೋಡೋಣ. ಯಪ್ಪ ಧಾರಾವಾಹಿ ಬಿಟ್ಟು ಬರೋ ಬಹಳ ಕಷ್ಟ. ಒಂದು ಗಂಡಾಂತರ ಬಿಟ್ಟು ಬಂದಿರಿ ನೀವು, ಒಂದು ಗಂಡಾಂತರ ಬಿಟ್ಟು ಬಂದಿರಮ್ಮ. ಯಾವ ಗಂಡಾಂತರ ಅದು? ನೋಡ್ರಿ ಅರ್ಥ ಆಗಿದೆ ತಾಯಂದ್ರಿಗೆ. ಗಂಡಾಂತರ ಅಂದ್ರೆ ಏನ್ರಿ? ಧಾರಾವಾಹಿ ರೀ. ದೊಡ್ಡ ಗಂಡಾಂತರ ಅದು. ಆ ಗಂಡಾಂತರವನ್ನ ಬಿಟ್ಟುಕೊಂಡು ಒಂದು ಈ ಕೇರೂರು ಭಕ್ತರು ಈ ಒಂದು ಆಧ್ಯಾತ್ಮ ಚಿಂತನ ಕಾರ್ಯಕ್ರಮದೊಳಗೆ ಭಾಗಿಯಾಗಿರಲಿಲ್ಲ. ನಿಮ್ಗಿಂತಲೂ ಪುಣ್ಯವಂತರು ಯಾರೂ ಇಲ್ಲ ಅಂತ ನಾನು ಸಂತೋಷದಿಂದ ಹೇಳ್ತೀನಿ ಅನ್ನುವಂಥ ಮಾತನ್ನು ಹೇಳುತ್ತಾ ನಾನು ಪರಮ ಪೂಜ್ಯರ ಪಾದಕ್ಕೆ ನನ್ನ 2 ಮಾತುಗಳನ್ನು ಅರ್ಪಣೆಯನ್ನು ಮಾಡುತ್ತಾ ಮುಂದಿನ ಕಾರ್ಯಕ್ರಮವನ್ನು ಕಮಿಟಿ ಬೆಳೆದಿರುವುದು. ಶಾಂಭವಿ ದೇವಿ ಮಾತಾಗಿ, ಅಂಬಾದೇವಿ ಮಾತಾಗಿ, ಶಿವಸಾಂಬದೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಪೂಜ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸಿ ಹಳೆ ಹುಲಿಯಂತೆ ಅನಿಸಿಕೊಂಡಿರುವ ವೇದಿಕೆ ಮೇಲೆ ಮುಖ್ಯ ಅತಿಥಿ ಸ್ಥಾನದಲ್ಲಿ ವಿರಾಜಮಾನವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ.ಬಿ. ಸುಳಿಕೇರಿ ಸರ್ ಅವರು